ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇದು ಸಂಡೇ ಲಾಗ್ ಆಗಿರುತ್ತೆ ನೋಡ್ರಿ. ನಮ್ಮ ಗುಬ್ಬಿನ ಆಟ ಆಡ್ಸತ್ತಿದ್ವಿ. ಹಂಗೆ ಗುಬ್ಬಿ ಆರೆಂಜ್ ಬೇಕನ್ನತ್ತಿದ್ಲು. ಏನ್ ಮಾಡತ್ತೀವಿ ಅಂತ ನೋಡ್ರಿ ತೊಗೊಂಡಿ ಗುಬ್ಬಿ ಜೊತೆ ನಾನು ಆಟ ಆಡತ್ತಿದ್ದೆ. ಮಾಡಿ ನಡಿ ಮತ್ತೆ ಹಂಗೆ ಜ್ಯೂಸ್ ಮಾಡ್ಬೇಕಂತೇಳಿ ಜಲ್ದಿ ನಡಿ. ಅನ್ಕೊಂಡ್ವಿ. ಏಯ್ ಜ್ಯೂಸ್ ಮಾಡಕ್ ರೆಡಿ ಜಲ್ದಿ ಮಾಡ್ಕೊಳತ್ತೀನಿ. ಮಾಡಲೆ. ಆರೆಂಜ್ ಸುಲಿಯಾತೀನಿ. ಹಂಗಂದ್ರೆ ನಿಂಗೆ ಕೊಡಂಗೇ ಇಲ್ಲ. ಏನು ಕುಡಿತಿ? ನಾನು ಇಲ್ಲಿ ಜ್ಯೂಸ್ ಮಾಡಕ್ಕೆ 3 ಆರೆಂಜ್ ತಗೊಂಡಿದ್ದೆ. ನೋಡ್ರಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಆರೆಂಜ್ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಬಿಡಿಸ್ಕೊಂಡು ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕೋತಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗೇನು ಮಾಡ್ಬೇಕು ಹೇಳಿ? ಏನು ಮಾಡ್ಬೇಕು ಈಗ? ಗ್ರೈಂಡ್ ಮಾಡ್ಬೇಕು. ಬಾವು ಅನ್ಬೇಕನ? ಎಷ್ಟು ಗ್ರೈಂಡ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಜ್ಯೂಸ್. ನೋಡ್ರಿ ಜ್ಯೂಸ್ ರೆಡಿ ಆಯಿತು. ಹೆಂಗಾಗೈತೆ ಅಂತ ನೋಡೋಣ ಬರ್ರಿ. ಜ್ಯೂಸ್ ನನ್ನ ಗಂಡು ಥ್ಯಾಂಕ್ ಕೊಡತ್ತೀನಿ. ಯು. ಜ್ಯೂಸ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು. ನನಗೆ ಸಾಯಂಕಾಲ ಸ್ನ್ಯಾಕ್ಸ್ ಏನು ಮಾಡತ್ತಿಲ್ಲ? ರೆಡಿ ಮಾಡ್ಕೊಳತ್ತಿದ್ದೆ. ಇವತ್ತು ನಾ ಸಮೋಸ ಏನು ಮಾಡತ್ತಿ? ಏನು ಕ್ಯಾಬೇಜ್ ಎಲ್ಲ ಹರಿವಿ? ಏನು ಮಾಡತ್ತೀನಿ ಗೆಸ್ ಮಾಡು. ಅಷ್ಟೊತ್ತಿಗೆ ನನ್ನ ಗಂಡ ಬಂದು ಏನು ಮಾಡತ್ತಿ ಅಂತ ಹೇಳಿದ. ನೀನೇ ಗೆಸ್ ಮಾಡಂತ ಹೇಳತ್ತಿದ್ದೆ ನಾನು. ಫಸ್ಟ್ ಟೈಮ್ ಮಾಡತ್ತೀನಿ ನಾನು ಫಸ್ಟ್ ಟೈಮ್ First ಮಾಡತ್ತೀನಿ time ಸಮೋಸ ಏನದ? ಹೆಂಗಾಗ್ತಾವ ಅಂತೇಳಿ. ಸಮೋಸ. ಓ ಸಮೋಸ. ಎಸ್. ಸರಿ ಮಾಡಂಗ. ಒಂದು ಕ್ಯಾಬೇಜ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳತ್ತಿದ್ದೆ ಅದಕ್ಕೆ ಸ್ಟಫಿಂಗಿಗೆ. ನಾನಿಲ್ಲಿ ಸಮೋಸ ಮಾಡ್ಕೊಳಕ್ಕೆ ಒಂದು 3/4 ಭಾಗದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ, 1/4 ಭಾಗದಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಎಣ್ಣೆ ಹಾಕಿ ಕಲಸಿಟ್ಕೊಂಡಿದ್ದೆ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡ್ರೆ ಆಯಿತು. ಇವನ್ ಚಪಾತಿ ಥರನೇ ಮಾಡಿಕೊಂಡು ಪೂರ್ತಿ ಬೇಯಿಸೋ ಹಾಗಿಲ್ಲ, ಸ್ವಲ್ಪ ಬೇಯಿಸ್ಕೋಬೇಕು. ಕಣ್ ಬಿದ್ದಿರಬಾರ್ದು, ಸ್ವಲ್ಪ ಬೇಯಿಸಿದ್ರಷ್ಟೇ ಸಾಕು. ನೋಡ್ರಿ ಈ ಥರ ಬೇಯಿಸ್ಕೋಬೇಕು. ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಇವನ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸೆಂಟರಲ್ಲಿ ಕಟ್ ಮಾಡಿಕೊಂಡು 2 ಭಾಗ ಮಾಡ್ಕೋಬೇಕು. ನೋಡ್ರಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ. ಎರಡು ಭಾಗ ಮಾಡಿಕೊಂಡು ನಮಗೆ ಸಮೋಸಕ್ಕೆ ಬೇಕಾಗಿರೋ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು, ನಾನು ಅದಕ್ಕೆ ಫೋಲ್ಡ್ ಮಾಡಿ ಸಮೋಸ ಶೇಪಿಗೆ ತರೋಕೆ ಮೈದಾ ಹಿಟ್ಟಿಂದು ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಮೈದಾ ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದು ಅಂಟ್ಕೊಳುತ್ತೆ ಆ ಥರ. ನೋಡ್ರಿ ಯಾವ ಥರ ಸ್ಟಫ್ ಮಾಡತ್ತೀನಿ ಅಂತೇಳಿ. ಅದು ಸೈಡೆಲ್ಲ ಕಟ್ ಮಾಡಿರೋದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಕರಿಬೇಕು. ಕರೆದು ಸ್ಟಫ್ ಮಾಡ್ತಿರ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಸ್ಟಫ್ ಮಾಡೋಕೆ ಏನೇನು ತೊಗೊಂಡಿನಂದ್ರೆ ಕ್ಯಾಬೇಜು, ಈರುಳ್ಳಿ ಮತ್ತು ಧನಿಯಾ ಪೌಡರ್, ಖಾರದ ಪೌಡರು, ಅರಿಶಿನ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ, ಇದು ಸೈಡಲ್ಲೆಲ್ಲ ಸ್ಲೈಸ್ ಕಟ್ ಮಾಡಿತ್ತಲ್ಲ ಅದನ್ನ ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗೆಲ್ಲ ಮುರಿದು ಆ ಸ್ಟಫ್ ಒಳಗೆ ಮಿಕ್ಸ್ ಮಾಡಿದ್ದೆ. ಈಗ ಅದು ಸಮೋಸ ಶೇಪಲ್ಲಿ ಅಂಟ್ಕೋಬೇಕಂತೇಳಿ ಮೈದಾ ಹಿಟ್ಟಿಂದು ಮತ್ತು ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ನೆಲ್ಲ ಅದನ್ನ ಹಚ್ಕೊಂಡೆ. ಅದು ಹಚ್ಕೊಂಡು ಸ್ಟಫ್ ತುಂಬಿ ಮತ್ತು ಅದನ್ನ ಪೇಸ್ಟ್ ಹಚ್ಕೊಂಡು ಕ್ಲೋಸ್ ಮಾಡಿದ್ರೆ ಮುಗೀತು. ಸಮೋಸ ರೆಡಿ ಆಗ್ತಾವೆ. ನೋಡ್ರಿ ಇಲ್ಲಿ ಯಾವ ಥರ ಸ್ಟಫ್ ಮಾಡತ್ತೀನಿ ಅಂತೇಳಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಸ್ಟಫ್ ಮಾಡಿಕೊಂಡೆ. ಸಮೋಸ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವು ರೀ.
ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಹೆಂಗಾಗ್ತವೇನೋ ಅಂತೇಳಿ. ನೋಡ್ರಿ, ಈಸಿ ಅದ, ಮನೇಲೇ ಮಾಡ್ಕೊಂಡು ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿರಿ, ಭಾಳ ಚಲೋ ಅನಿಸಿದ್ದು ನಂಗಂತೂ. ಹಾಗೆ ನಮ್ಮ ಮನೇಲೂ ಎಲ್ಲರೂ ಇಷ್ಟಪಟ್ಟರು ಇವನ್ನ. ನೋಡ್ರಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಒಳಗೆ ಹಾಕ್ಬೇಕು ಅವನ್ನ. ಜಾಸ್ತಿ ಉರಿ ಇಟ್ಬಿಟ್ರೆ ಬೇಗ ಸುಟ್ಟೋಗ್ಬಿಡ್ತಾವೆ ಅವು. ನಮ್ಮ ಸಮೋಸ ರೆಡಿ ಆದವು. ನೋಡ್ತಿರ್ಬೋದು ನೀವು ಸಮೋಸ ಎಷ್ಟು ಮಸ್ತಾಗ್ಯಾವು. ಹಾಗೆ ನಮ್ಮ ಅತ್ತೆ ತಿಂದು ಹೇಳ್ತಾರೆ ಹೆಂಗಾಗ್ಯಾವ ಅಂತೇಳಿ. ಚಲೋ ಆಗ್ಯಾವ.